ನಮಸ್ತೆ. 21/5/2026 ಗುರುವಾರ. ಅದಕ್ಕೆ ಸ್ಕಂದ ಷಷ್ಠಿ, ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ, ಸೂರ್ಯೋದಯ 5:53, ಪಂಚಮಿ ಅನ್ನುವ ತಿಥಿ ಬೆಳಿಗ್ಗೆ 8:26ವರೆಗೆ ಮಾತ್ರ ಇದೆ. ಆಮೇಲೆ ಷಷ್ಠಿ. ಇವತ್ತಿನ ನಕ್ಷತ್ರ ಪುಷ್ಯ ನಕ್ಷತ್ರ. ರಾತ್ರಿ 2:49 ಇದೆ. ಕಾರ್ಯಸಿದ್ಧಿಯು ಕಲ್ಯಾಣ ಯೋಗವು ಕೂಡಿ ಬಂದಿರುವಂಥ ಶುಭ ದಿನ. ಹಂಗಾಗಿ ಎಲ್ಲ ಕಾರ್ಯಗಳನ್ನು ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ಅದು ಅಲ್ಲದೆ ಶುಕ್ಲ ಪಕ್ಷ, ಆದ್ದರಿಂದ ಶುಭ ದಿನವಾಗಿದೆ. ಆದರೆ ಬರೀ 8:46 ಒಳಗಡೆ, ಅಂದರೆ 8:26 ಅಂತ ಅಂದ್ವಿ, ಆದರೂ 8:46ವರೆಗೂ ಸ್ವಲ್ಪ ಎಳ್ಕೊಂಡು ಹೋಗ್ಬೋದು. ಆದರೂ 8:26 ಒಳಗಡೆ ಮುಗಿಸ್ಕೊಳ್ಳೋದು ಉತ್ತಮ. ಆನಂತರ ಬರುವ ಷಷ್ಠಿ ಅಶುಭವಲ್ಲ, ಆದರೂ ಮುಹೂರ್ತ ಕಾರ್ಯಗಳನ್ನ ಕೆಲವರು ಅದನ್ನು ಸೆಲೆಕ್ಟ್ ಮಾಡೋದಿಲ್ಲ. ಪುಷ್ಯ ನಕ್ಷತ್ರ ರಾತ್ರಿ 2:49 ಅಂತಂದಿವೆ. ಆನಂತರ ಬರೋದು ಆಶ್ಲೇಷ ನಕ್ಷತ್ರ. ಹಂಗಾಗಿ ಇವತ್ತಿನ ದಿನ ಪುಷ್ಯ ನಕ್ಷತ್ರ ಇರುವವರೆಗೂ, ಅಂದರೆ ರಾತ್ರಿ 2:49ವರೆಗೂ ಕಾರ್ಯಸಿದ್ಧಿಯು ಶುಭವೂ ಉಂಟು. ಆದ್ದರಿಂದಾಗಿ ಖಂಡಿತ ಒಳ್ಳೆಯ ಕಾರ್ಯಗಳನ್ನು ಈ ಸಮಯದ ಒಳಗಡೆ ಮಾಡುವಂಥದ್ದು ಉತ್ತಮ. ಆನಂತರ ಬರುವ ಆಶ್ಲೇಷ ನಕ್ಷತ್ರ, ಅದು ದೋಷವಿಲ್ಲ, ಆದರೂ ಆಶ್ಲೇಷದಲ್ಲಿ ಮುಹೂರ್ತವಿಲ್ಲ. ಆದರೂ ಅದು ರಾತ್ರಿ ಟೈಮ್ ಆಗಿರೋದರಿಂದ ಅದು ಲೆಕ್ಕಕ್ಕೆ ಬರೋದಿಲ್ಲ. ಈ ರೀತಿಯಾದ ಇವತ್ತಿನ ದಿನದಲ್ಲಿ, ಇವತ್ತು ಕರ್ಕ ರಾಶಿ, ಅಂದರೆ ಕರ್ಕಾಟಕ ರಾಶಿ. ಬೆಳಿಗ್ಗೆ 5:53ರಿಂದ 9:47ವರೆಗೂ ಪುಷ್ಯ ನಕ್ಷತ್ರ 1ನೇ ಪಾದ. 9:47 ನಂತರ ಮಧ್ಯಾಹ್ನ 3:25ವರೆಗೂ ಪುಷ್ಯ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 9:06ವರೆಗೂ ಪುಷ್ಯ ನಕ್ಷತ್ರ 3ನೇ ಪಾದ. ರಾತ್ರಿ 9:06 ಮೇಲೆ ರಾತ್ರಿ 2:49ವರೆಗೂ ಪುಷ್ಯ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪುಷ್ಯ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಆಶ್ಲೇಷ ನಕ್ಷತ್ರ ಪ್ರಾರಂಭವಾಗಿ, ಅಂದರೆ 2:49 ಆಶ್ಲೇಷ ನಕ್ಷತ್ರದ 1ನೇ ಪಾದ. ನಾಳೆಯವರೆಗೂ ಈ ನಕ್ಷತ್ರ ಉಳಿದಿರುತ್ತದೆ. ಇವತ್ತಿನ ಮಧ್ಯಾಹ್ನ 12:16. ಇವತ್ತು ಅಭಿಜಿತ್ ಮುಹೂರ್ತ 11:51ರಿಂದ 12:42. ವಿಜಯ ಮುಹೂರ್ತ ಮಧ್ಯಾಹ್ನ 2:24ರಿಂದ 3:15. ಗೋಧೂಳಿ ಮುಹೂರ್ತ ಇರೋದು ಸಂಜೆ 6:38ರಿಂದ 7:01. ಇದರಲ್ಲಿ ವಿಶೇಷವಾಗಿ ಅಮೃತಗಳಿಗೆ ಇರೋದು ರಾತ್ರಿ 8:47 ಮೇಲೆ 10:18. ಈ ರೀತಿ ಇದ್ದರೂ ನಾವು ಖಂಡಿತವಾಗಿ 100% ಇದರಲ್ಲಿ ಶುಭವಾಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ತೀವಿ. ಇದರಲ್ಲಿ ಇವತ್ತು ರಾಹುಕಾಲ ಮಧ್ಯಾಹ್ನ 1:52ರಿಂದ 3:28. ಯಮಕಂಡ ಕಾಲ ಬೆಳಿಗ್ಗೆ 5:53ರಿಂದ 7:29. ಇಂಥದ ದಿನದಲ್ಲಿ ಇವತ್ತಿನ ವಿಶೇಷವಾಗಿ 100% ಶುಭ ಅಶುಭ ಸಮಯಗಳನ್ನು ನೋಡ್ತೀವಿ. ಬೆಳಿಗ್ಗೆ 7:31ರಿಂದ 10:07ವರೆಗೂ ಶುಭ ಸಮಯ. ಮಧ್ಯಾಹ್ನ 1:17ರಿಂದ 1:50 ಒಂದು ಶುಭ ಸಮಯ. ಸಂಜೆ 4:08ರಿಂದ ರಾತ್ರಿ 8:17ವರೆಗೂ ಒಂದು ಶುಭ ಸಮಯ. ಅದೇ ಥರ ರಾತ್ರಿ 10:28 ಮೇಲೆ ಶುಭ ಸಮಯ. ಆದರೂ ಒಂದು ವಿಷಯನ ತಗೊಳ್ಳಿ, 7:31ರಿಂದ 10:07ವರೆಗೂ ಶುಭವಾಗಿರುತ್ತದೆ ಅಂತಂದಿವೆ. ಅದರಲ್ಲೂ ಕೂಡ ನಾವು ಇನ್ನೂ ಸ್ಪೆಸಿಫಿಕ್ ಆಗಿ ನೋಡಬೇಕು ಅಂತಂದರೆ ಪಂಚಮಿ ಇರುವ 8:26 ಒಳಗಡೆ ಶುಭವಾಗಿರುತ್ತೆ ಅಂತಂದಿವೆ. ಹಂಗಾಗಿ ಇದನ್ನು ಹೆಚ್ಚಿನವಾಗಿ ಗಮನ ಕೊಟ್ಕೊಳ್ಳಿ. ಯಾಕೆಂತಂದರೆ ನಾವು ಕೊಟ್ಟಿರೋ 10:07 ಅನ್ನೋದು ಕೂಡ ಅದರಲ್ಲೂ ನಾವು ಕಾಂಪ್ಯಾಕ್ಟಾಗಿ ನೋಡಿದ್ರೆ ಖಂಡಿತವಾಗಿ ಈ ಸಮಯ ಶುಭ ಸಮಯ. ಮತ್ತು 100% ಅಶುಭ ಸಮಯವನ್ನು ನೋಡೋಣ. ರಾಹುಕಾಲ ಯಮಕಂಡ ಕಾಲವನ್ನು ನಾವು ನೋಡಿದ್ವಿ. ಇದರಲ್ಲಿ ದುರ್ಮುಹೂರ್ತ ಬರೋದು 10:09 ಮೇಲೆ 11 ಗಂಟೆವರೆಗೂ. ನಕ್ಷತ್ರವೇ ವಿಷವಾಗುವ ಸಂಭವ ಯಾವಾಗ ನಡೆಯುತ್ತೆ ಅಂತಂದರೆ 11:44ರಿಂದ ಮಧ್ಯಾಹ್ನ 1:15. ಮಧ್ಯಾಹ್ನ 3:15ರಿಂದ ಸಂಜೆ 4:06ವರೆಗೂ ದುರ್ಮುಹೂರ್ತ. ರಾತ್ರಿ 8:19ರಿಂದ 10:26ವರೆಗೂ ಮೃತ್ಯು. ಈಗ ಕೊಟ್ಟಿರುವ ಸಮಯವೆಲ್ಲ 100% ಅಶುಭ. ಅದರಲ್ಲಿ ರಾಹುಕಾಲ ಫಸ್ಟೇ ನಾವು ಹೇಳಿದ್ವಿ 1:52ರಿಂದ 3:28ವರೆಗೂ. ಯಮಕಂಡ ಕಾಲ ಬೆಳಗ್ಗೆ ಬಂದುಬಿಡುತ್ತದೆ 5:53ರಿಂದ 7:29. ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಿ ದೇವರ ಅನುಗ್ರಹವನ್ನು ಪಡೆದು ಶುಭ ಕಾರ್ಯಗಳನ್ನ ಮಾಡಬಹುದು ಅಂತ ಇರುತ್ತದೆ.
ಅದು ಪಂಚಮಿ ಇರುವ ಒಳಗಡೆ ಮಾಡಿದರೆ ಇನ್ನಷ್ಟು ಸೂಪರ್. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.